ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅವಲಕ್ಕಿ ಮತ್ತು ಇಡ್ಲಿ ರವೆನ ಉಪಯೋಗ ಮಾಡಿ ಮೃದುವಾಗಿರೋ ಇಡ್ಲಿ ರೆಸಿಪಿ, ಅದರ ಜೊತೆಗೆ ರುಚಿಕರವಾಗಿರೋ ಸಾಂಬಾರ್ ರೆಸಿಪಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಇಡ್ಲಿಗೋಸ್ಕರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇದು ಇನ್ಸ್ಟೆಂಟ್ ರೆಸಿಪಿ. ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. 3/4 ಗ್ಲಾಸಷ್ಟು ಅವಲಕ್ಕಿ, ಉದ್ದಿನ ಬೇಳೆನ ಉಪಯೋಗ ಮಾಡ್ತಾ ಇಲ್ಲ. ದಿಢೀರನೆ ಮಾಡೋ ಇಡ್ಲಿ ರೆಸಿಪಿ ಇದು. 1 ಗ್ಲಾಸಷ್ಟು ಇಡ್ಲಿ ರವೆ. 2 ಪದಾರ್ಥಗಳನ್ನ ತರತರಿಯಾಗಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಪುಡಿ ಮಾಡ್ಕೋಬೇಕು. 10ರಿಂದ 20 ಸೆಕೆಂಡ್ ಮಿಕ್ಸಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಮಿಕ್ಸಿ ಆಗಿದೆ. ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಹುಳಿ ಬಂದಿರೋ ಮೊಸರು. ಇದಕ್ಕೆ ಇಡ್ಲಿ ರವೆನೇ ಉಪಯೋಗ ಮಾಡಿ, ಉಪ್ಪಿಟ್ಟು ರವೆನ ಉಪಯೋಗ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ಗಂಟೆ ಏನಾದರೂ ಆದರೆ ಕೈಗೆ ಸಿಗುತ್ತೆ, ಸರಿಪಡಿಸ್ಕೋಬೋದು. ಕಲಿಸ್ಕೊಂಡಿದ್ದಾಗಿದೆ. ತಟ್ಟೆನ ಮುಚ್ಚಿಟ್ಟು ಸುಮಾರು ಒಂದು 15ರಿಂದ 20 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. ಸುಮಾರು ಒಂದು 20 ನಿಮಿಷ ಆದಮೇಲೆ ಎಲ್ಲದಕ್ಕೂ ಮೊದಲು ಕಲಿಸಿ ನೋಡಬೇಕು. ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಬಂದಿದೆ. ತುಂಬಾ ಜಾಸ್ತಿ ತೆಳುವಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ಸ್ವಲ್ಪ ಗಟ್ಟಿ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ತೆಳುವಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಕೆ ಹೋಗ್ಬಾರ್ದು, ಸ್ವಲ್ಪ ಗಟ್ಟಿನೇ ಇರಲಿ. ನೀರನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಈನೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಇದಕ್ಕೆ ಬದಲಾಗಿ ಅಡುಗೆ ಸೋಡಾನ ಕೂಡ ಉಪಯೋಗ ಮಾಡ್ಬೋದು. ಈನೋ ಪೌಡರ್ನ ಹಾಕೊಂಡ್ಮೇಲೆ ಅದರ ಮೇಲೆ 1 ಚಮಚದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೋಬೇಕು. ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಹಾಕ್ಕೊಂಡ್ರೆ ಇಡ್ಲಿ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಕ್ಕೊಳ್ಳಿಲ್ಲ ಅಂದರೆ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ. ಆದರೆ ಹಾಕ್ಕೊಳ್ಳೋದು ಬಿಡೋದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕಲಿಸ್ಕೊಂಡಿದ್ದಾಗಿದೆ. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಹಚ್ತಾ ಇದ್ದೀನಿ, ಸವರ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಸ್ಟೀಮ್ ಆದಮೇಲೆ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ತಕ್ಷಣವೇ ತೆಗಿಯೋಕ್ಕೆ ಹೋಗ್ಬಿಡಿ. ಒಂದು 5 ನಿಮಿಷ ಹಾಗೆ ಬಿಡಿ, ಇಡ್ಲಿ ಕರೆಕ್ಟಾಗಿ ಸೆಟ್ ಆಗಲಿ. ಇದು ರೆಗ್ಯುಲರ್ ಆಗಿ ಅಕ್ಕಿ ಇಡ್ಲಿ ಬರುತ್ತಲ್ಲ, ಆ ಟೇಸ್ಟಲ್ಲಿ ಬರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಉದ್ದಿನ ಬೇಳೆ ಹಾಕಿಲ್ವಲ್ಲ, ಅದಕ್ಕೋಸ್ಕರ. ಆದರೂ ಕೂಡ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಹಿಟ್ಟು ಮನೇಲಿ ಇಲ್ಲದೆ ಇದ್ದಾಗ ಇದನ್ನು ಟ್ರೈ ಮಾಡ್ಬೋದು. ಮುಂದಿನ ರೆಸಿಪಿ ಸಾಂಬಾರ್ದು. ಸಾರು ಮಾಡಲಿಕ್ಕೆ ದೊಡ್ಡದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕೂಡ ಇಟ್ಕೋಬೋದು. ಬಾಣಲೆಯಲ್ಲಿ ಸುಮಾರು ಒಂದು 2 ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕೂಡ ಚೆನ್ನಾಗಿ ಕಾದಿದೆ. ಈರುಳ್ಳಿ 1 ದೊಡ್ಡದಾಗಿರೋದು. ಕಟ್ ಮಾಡಿ ಇಟ್ಕೊಂಡಿರೋ ಚೆನ್ನಾಗಿ ಹಣ್ಣಾಗಿರೋ 1 ದೊಡ್ಡ ಟೊಮ್ಯಾಟೊ. ಇದು ನುಗ್ಗೆಕಾಯಿ. 2 ದೊಡ್ಡ ನುಗ್ಗೆಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ. ಕರಿಬೇವಿನ ಎಲೆ ಸುಮಾರು ಒಂದು 7ರಿಂದ 8 ಕರಿಬೇವಿನ ಎಲೆನ ಬೇಯಕ್ಕೆ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ಈಗ ಇದನ್ನು ಸುಮಾರು ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ನುಗ್ಗೆಕಾಯಿ ಬೇಗ ಬೆಂದೋಗುತ್ತೆ. 5 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಬೇಯಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಮಸಾಲಾನ ರುಬ್ಬಾಕ್ತಾ ಇದ್ದೀನಿ. ಅದು ಯಾವ್ಯಾವ ಪದಾರ್ಥಗಳು ಏನಂತ ನೋಡೋಣ. ಮಿಕ್ಸಿ ಸಣ್ಣ ಜಾರ್ ತಗೊಂಡಿದ್ದೀನಿ. ಇದು ಕಾಯಿ ತುರಿ. ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡ್ತಾ ಇದ್ದೀನಿ. ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಇದನ್ನ ಹಾಕೊಳ್ಳೋದ್ರಿಂದ ಸಾರಿಗೆ ಒಳ್ಳೆ ಬಣ್ಣ ಬರುತ್ತೆ. ಖಾರ ಏನು ಜಾಸ್ತಿ ಇರಲ್ಲ. 1ರಿಂದ 2 ಚಮಚದಷ್ಟು ಸಾರಿನ ಪುಡಿ ಅಥವಾ ಸಾಂಬಾರ್ ಪುಡಿ, ಹುಳಿ ಪುಡಿ. ರೆಡಿಮೇಡ್ ಆದರೂ ಪರವಾಗಿಲ್ಲ, ಮನೇಲಿರೋ ಸಾರಿನ ಪುಡಿ, ಮನೇಲಿ ಮಾಡಿಟ್ಟಿರೋ ಸಾರಿನ ಪುಡಿ ಆದರೂ ಕೂಡ ಪರವಾಗಿಲ್ಲ. ಸ್ವಲ್ಪ ನೀರು. ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಎಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ. ನುಗ್ಗೆಕಾಯಿನ ಕೂಡ ಸುಮಾರು ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೆ. ಸಾಕಷ್ಟು ಬೆಂದಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮಸಾಲ ರುಬ್ಕೊಂಡಿದ್ನಲ್ಲ ಅದು. ಅದೇ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಯಾವ ರೀತಿ ಬೇಕು, ಗಟ್ಟಿ ಬೇಕಾ ಅಥವಾ ಸಾರು ತೆಳುವಾಗಬೇಕಾ ಅಂತ, ಅದ್ರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ. ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ. ಸುಮಾರು ಒಂದು 100 ಗ್ರಾಮ್ಸಷ್ಟು ತೊಗರಿ ಬೇಳೆನ ಮೊದಲು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 2ರಿಂದ 3 ಒಂದೊತ್ತಿಗೆ ಸಾಕಾಗತ್ತೆ. ಇದು ಹುಣಸೆ ರಸ. ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ಉಪಯೋಗ ಮಾಡಿದ್ದೆ. 10 ನಿಮಿಷಕ್ಕೆ ಮುಂಚೆ ನೆನೆ ಹಾಕಿದ್ದೆ ಹುಣಸೆ ಹಣ್ಣ. ಬೀಜ ನಾರನ್ನೆಲ್ಲ ತೆಗೆದ್ಬಿಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಬೆಲ್ಲ 1 ಟೇಬಲ್ ಸ್ಪೂನ್ ಅಷ್ಟು.
ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಹೆಚ್ಚಾಗುತ್ತೆ, ಬ್ಯಾಲೆನ್ಸ್ ಕೂಡ ಆಗುತ್ತೆ. ಇಷ್ಟ ಇಲ್ಲ ಅಂದರೆ ಹಾಕೋಬೇಡಿ, ಇಷ್ಟ ಇದ್ದರೆ ಬೆಲ್ಲನ ಸೇರಿಸ್ಕೋಬೋದು. ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು 5 ನಿಮಿಷ ಇದನ್ನು ಕುದಿಸ್ಕೋಬೇಕು. 5 ನಿಮಿಷ ಆದಮೇಲೆ ರುಚಿಕರವಾಗಿರೋ ಬೇಳೆ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ. ಕೊನೆಯಲ್ಲಿ ಒಗ್ಗರಣೆನ ಸೇರಿಸ್ಕೋತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಒಗ್ಗರಣೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 2 ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.